ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಆನಂದ್ ಗುರೂಜಿ ಸಂಪರ್ಕಕ್ಕೆ ಬಂದಿದ್ರು. ನಿಮ್ಮ ಸ್ಪಷ್ಟವಾದ ನಿಲುವನ್ನು ಉತ್ತರಿಸಬೇಕು. ಇಲ್ಲಿ ನೀವು ಹೇಳಿದಂತೆ ಆರೋಪಿ ಅಕ್ಯೂಸ್ಡ್ ನಂಬರ್ 2, ಆರೋಪಿ 2 ದಿವ್ಯಾ ವಸಂತ ಕೂಡ ನಮ್ಮ ಲೈವ್ ನಲ್ಲಿದ್ದಾರೆ, ಮಾತನಾಡಿ ಅಂತ ಹೇಳಿದ್ವಿ. ಅವರು ಕೂಡ ಅವರ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅರ್ಧಕ್ಕೆ ಕಾಲ್ ಡಿಸ್ಕನೆಕ್ಟ್ ಮಾಡು. ಈಗ ಸಾಹಿಲ್ ಅವ್ರೆ, ಈಗ ಆನಂದ್ ಗುರೂಜಿ ಅವ್ರು ಏನ್ ಹೇಳಿದ್ರು ಹೇಳಿ? ಆನಂದ್ ಗುರೂಜಿ ಅವ್ರು ಹೇಳಿದ್ದು ನನಗೆ ಜೈಲ್ ಊಟ ಫಿಕ್ಸ್ ಅಂತ ಹೇಳಿ ಆ ಅಮ್ಮ ಯಾವ ಬಾಯಲ್ಲಿ ಹೇಳಿದ್ರು ಅಂತ. ಅವ್ರಿಗೆ ಇರೋದೇನು ನನ್ನ ಬಗ್ಗೆ ಆ ಅಮ್ಮ ಹಂಗ್ ಮಾತಾಡಿದಾಳಲ್ಲ ಅಂತ ಹೇಳಿ ಅವ್ರಿಗೆ ನನ್ ಮೇಲೆ ಟಾರ್ಗೆಟ್ ಇರೋದು. ಅಂದ್ರೆ ಅವ್ರಂಗ್ ಮಾತಾಡಿದಾರಲ್ವಾ ಅಂತ ಹೇಳಿ ಅವ್ರಿಗೆ ಮನ್ಸಿಗೆ ನೋವಾಗಿದೆ. ಆಯ್ತಪ್ಪ, ಒಪ್ಕೊಳ್ಳೋಣ. ಬಟ್ ನಾನ್ ದುಡ್ಡು ತಗೊಂಡ್ರ ಬಗ್ಗೆ ಅವ್ರು ಯಾಕೆ ಮಾತಾಡ್ಲಿಲ್ಲ? ನಾನ್ ದುಡ್ಡು ಕೇಳಿದೀನಿ ಅಂತ ಅವ್ರು ಆರೋಪ ಮಾಡಿದಾರಲ್ವಾ ಮೀಡಿಯಾಗಳಲ್ಲಿ, ಅದ್ರ ಬಗ್ಗೆ ಯಾಕೆ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿರಲಿಲ್ಲ? ಅವ್ರಿಗೆ ಹೇಳ್ಬೋದಿತ್ತಲ್ಲ, ಹೌದಮ್ಮ ನೀನ್ ಕೇಳಿದ್ದೆ ಅಂತ ಹೇಳ್ಬಿಟ್ಟು ನನ್ಗೆ ಪ್ರೂಫ್ ಕೊಡ್ಬೋದಿತ್ತಲ್ಲ, ಯಾಕೆ ಅದನ್ನ ಮಾಡ್ಲಿಲ್ಲ ಅವರು? ಅವ್ರು ಹೇಳಿದ್ ಒಂದೇ, ಇವ್ರು ನನ್ ಬಗ್ಗೆ ಹಿಂಗ್ ಮಾತಾಡಿದಾರೆ. ಬಟ್ ಈ ಮೀಡಿಯಾಗಳಲ್ಲಿ ಏನ್ ಮಾಡ್ತಿದ್ದಾರೆ, ನಾನ್ ಗ್ಯಾಂಗ್ ಇಟ್ಕೊಂಡು ಅವ್ರ ಹತ್ರ ಸುಲಿಗೆ ಮಾಡಕ್ ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿಗೆ ನಿಮ್ಗೆ ಸತ್ಯ ಗೊತ್ತಾಗ್ತಿದೆಯಲ್ವಾ ಸಾಹಿಲ್ ಅವರೇ? ಏನ್ ಸತ್ಯ, ಯಾವ್ದು ಸತ್ಯ, ಯಾವ್ದು ಸತ್ಯತೆ ಅಂತ? ಇಲ್ಲಿ ಆನಂದ್ ಗುರೂಜಿ ಅವರು ಒಂದು ಮಾತನ್ನ ವೆರಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅವ್ರು ಏನೇ ಬರೆದು ಕೊಟ್ರು ನೀವು ಹೇಳಬಹುದಾ ಅಂತ ಹೇಳಿ. ಆದ್ರೆ ಅದು ಅದರದೇ ಆದಂತ ಒಂದು ಚರ್ಚೆಗೆ ಹೋಗುತ್ತೆ. ಆದ್ರೂ ಕೂಡ ಆನಂದ್ ಗುರೂಜಿ ಸ್ವತಃ ಫ್ರೀಡಮ್ ಟಿವಿಯಲ್ಲಿ ದಿವ್ಯಾ ವಸಂತಾಳ ಸವಾಲನ್ನ ಸ್ವೀಕರಿಸಿ ದಿವ್ಯಾ ವಸಂತಾಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಅವರು ಮಾಡಲಿಲ್ಲ. ಉತ್ತರಿಸುವಂತಹ ಒಂದು ಸಮಯ ಅವರಲ್ಲಿ ಇಲ್ವೋ ಏನೋ ಗೊತ್ತಿಲ್ಲ. ಆನಂದ್ ಗುರೂಜಿ ಅರ್ಧಕ್ಕೆ ಹೋಗಿದ್ದೆ ವಿಪರ್ಯಾಸ. ಸಮಯ ಇಲ್ಲ ಅಂತಲ್ಲ ಸಾಗಿಲ್ ಅವ್ರೆ, ಸಮಯ ಇಲ್ಲ ಅಂತಲ್ಲ. ನಾನ್ ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡಕ್ ಆಗಲ್ಲ. ಅದಕ್ಕೆ ಈಗ ಅವರು ನಾನ್ ಮಾತಾಡಿರೋ ಬಗ್ಗೆ ಮಾತಾಡ್ತಿದ್ದಾರೆ ಹೊರ್ತು ಅವ್ರು ಮಾಡಿರುವಂತ ಅಲಿಗೇಷನ್ ಬಗ್ಗೆ ಅವ್ರು ಯಾಕೆ ಕ್ಲಾರಿಟಿ ಕೊಡ್ತಿಲ್ಲ? ಅವ್ರು ಹೇಳ್ಬೋದಿತ್ತಲ್ಲ, ಇವಾಗ ಕ್ಲಾರಿಟಿ ಕೊಡ್ಬೋದಿತ್ತಲ್ಲ. ನಾನು ಅವ್ರ ಹತ್ರ ಗ್ಯಾಂಗ್ ಕಟ್ಕೊಂಡು ದುಡ್ಡು ಕೇಳಕ್ಕೆ ಎಲ್ಲೋಗಿದ್ದೆ, ಹೇಗೋಗಿದ್ದೆ, ಯಾವಾಗ ಹೋಗಿದ್ದೆ, ಯಾವ ಕಲರ್ ಡ್ರೆಸ್ ಹಾಕೊಂಡು ಹೋಗಿದ್ದೆ ಅಂತ ಹೇಳ್ಬೋದಿತ್ತಲ್ಲ ಅವ್ರು. ಇವಾಗ ನನ್ನ ಪ್ರಶ್ನೆಯಲ್ಲೂ ಇದ್ದಿದ್ದು ಅದೇ, ಆಕೆ ನಿಮ್ಗೇನಾದ್ರೂ ವೈಯಕ್ತಿಕವಾಗಿ ಗೊತ್ತಾ? ನಿಮ್ಮನ್ನ ಮುಖತಃ ಭೇಟಿಯೂ ಮಾಡ್ಲಿಲ್ಲ, ಫೋನ್ನಲ್ಲೂ ಕೂಡ ಮಾತನಾಡಿಲ್ಲ. ಆದ್ರೆ ಅದಕ್ಕೆ ಯಾವುದೇ ತರಹದ ಉತ್ತರ ಅವರಿಂದ ಇರಲಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಸಾಕಿಲ್ ಅವ್ರೆ, ಯಾವ್ದು ನಿಜ ಯಾವ್ದು ಸುಳ್ಳು, ಮೀಡಿಯಾದಲ್ಲಿ ಯಾವ ಸುದ್ದಿ ಬಂದ್ರೆ ನಂಬಬೇಕು, ಯಾವ ಸುದ್ದಿ ಬಂದ್ರೆ ನಂಬಾರ್ದು ಅಂತ. ಈಗ ಅವ್ರು ಹೇಳಿದ್ರು, ನಾನು ಅವ್ರಿಗೆ ಆಂಕರಿಂಗ್ ಮಾಡಿರೋದು ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಆಯ್ತಾ, ನನಗೇನ್ ಕೊಟ್ಟಿದ್ದಾರೆ ಸ್ಕ್ರಿಪ್ಟ್, ನಾನು ಅದನ್ನ ಆಂಕರಿಂಗ್ ಮಾಡಿದೀನಿ. ಅದನ್ನ ಮಾಡ್ಬೇಕೋ ಬೇಡೋ, ಹಂಗ್ ಮಾತಾಡ್ಬೋದಾ, ನೀನ್ ಯೋಚನೆ ಮಾಡ್ಬೇಕಿತ್ತು ಅಂತಂದ್ರೆ ಇಲ್ಲಿ ನಮಗ್ ಸಂಬಳ ಕೊಡೋರು, ನೀವ್ ಹಂಗ್ ಕೊಟ್ಟಾಗ ನಾನು ಮಾತಾಡಲ್ಲ, ನಾನು ಯಾಕೆ ಮಾತಾಡ್ಬೇಕು ಅಂತಂದ್ರೆ ನಂಗೆ ಸಂಬಳ ಕೊಡ್ತಾರ ಅವರು. ನಿಮ್ಮನ್ನ ಯಾಕೆ ಇಟ್ಕೊಂಡಿರೋದಿಲ್ಲ? ನಿಮ್ಗೆ ನ್ಯೂಸ್ ಆಂಕರಿಂಗ್ ಮಾಡೋದಕ್ಕೆ ಇಟ್ಕೊಂಡಿರೋದು, ನೀವು ನಿಮಗ್ ಬೇಕಂದಾಗ ಮಾಡ್ಕೊಳಕ್ಕೆ ನಾವು ಇಲ್ಲಿ ಕರ್ಸ್ಕೊಂಡು ಇಟ್ಕೊಂಡಿದೀವಿ ಅಂತ ಕೇಳಲ್ವಾ? ನಮ್ ಕೆಲ್ಸ ಏನಿದೆ ಅದನ್ನ ನಾವು ಮಾಡ್ತಿದೀವಿ ತಾನೆ. ನನ್ ಕೆಲ್ಸದ ಬಗ್ಗೆ ಅವರು ಇವಾಗ ನಾನ್ ಮಾತಾಡಿರೋದ್ ಬಗ್ಗೆ ಅವ್ರು ಎಲ್ಲಾ ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ. ದಿವ್ಯಾ ವಸಂತ ನನ್ ಬಗ್ಗೆ ಹೀಗ್ ಮಾತಾಡಿದಾಳೆ, ಆ ಅಮ್ಮ ಹಿಂಗ್ ಮಾತಾಡ್ಬೋದಾ, ಒಬ್ಬ ಧರ್ಮದ ಗುರುಜಿ ಬಗ್ಗೆ ಹೀಗ್ ಮಾತಾಡ್ಬೋದಾ ಅಂತ ಹೇಳಿ ಅವ್ರು ಪ್ರಶ್ನೆಯನ್ನ ಮಾಡ್ಲಿ. ಯಾವುದೇ ಮೀಡಿಯಾಗ ಹೋಗಿ ಅವ್ರ ಪ್ರಶ್ನೆಯನ್ನ ಮಾಡ್ಲಿ, ಪರವಾಗಿಲ್ಲ. ಆದ್ರೆ ಗ್ಯಾಂಗ್ ಕಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿದ್ಲು ಅಂತ ಹೇಳಿದ್ರಲ್ಲ, ಅದನ್ನ ನಾನು ಒಪ್ಪಲ್ಲ. ಈಗ ಆನಂದ್ ಗುರುಜಿ ಇವಾಗ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆ ಸ್ಟೇಟ್ಮೆಂಟ್ ನಾನು ಒಪ್ಕೊಂತೀನಿ. ಆಯ್ತು ಗುರುಜಿ, ನೀವು ಅದ್ ಹೇಳಿದ್ರಲ್ಲ, ನನಗೆ ಏನ್ ಕೊಟ್ಟಿರೋ ಅದನ್ನ ಮಾತನ್ನ ನಾನು ಹೇಳ್ಬೋದು, ಹಿಂಗಿತ್ತು ಹಿಂಗಾಯ್ತು ಅಂತ ಹೇಳ್ಬೋದು. ಬಟ್ ಆನಂದ್ ಗುರುಜಿ ಅವ್ರು ಸುಳ್ಳು ಆರೋಪ ಮಾಡ್ತಿದಾರಲ್ವಾ ನನ್ನ ಬಗ್ಗೆ, ದುಡ್ಡು ಕೇಳಿದ್ಲು ಅಂತ. ಅದಕ್ಕೆ ಯಾರು ಕ್ಲಾರಿಫಿಕೇಶನ್ ಅನ್ನ ಕೊಡೋದು? ಅದನ್ನ ಯಾರು ಪ್ರೂವ್ ಮಾಡೋದೀಗ? ದಿವ್ಯಾ, ಇದೊಂದೊಂದು ಕ್ಲಾರಿಟಿ ಬೇಕು ನನಗೆ. ಈ ಗ್ಯಾಂಗು ಅಂತ ಹೇಳಿ ಅನೇಕ ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿದ್ದೀವಿ. ಸೊ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಹುಡುಗ ಬಿಟ್ರೆ ಯಾರ್ಯಾರಿದ್ದಾರೆ ನಿಮ್ಮ ಸ್ನೇಹಿತರು, ಹತ್ತಿರದ ನಿಮ್ಮ ಗೆಳೆಯರು ಅಂತ? ಗೆಳೆಯರು ಅಂತಂದ್ರೆ ಈಗ ನನಗಿರೋದ್ ಲಿಮಿಟೆಡ್. ನಾನು ಯಾರ ಜೊತೆಗೂ ನಾನು ಜಾಸ್ತಿ ಸೇರಕ್ ಹೋಗಲ್ಲ. ನಾನು ಕಾಲೇಜ್ ಡೇಸ್ ಇಂದಾನು ಅಷ್ಟೇನೆ. ಈಗ್ಲೂ ನನಗೆ ಫ್ರೆಂಡ್ಸ್ ಗಳಂತಂದ್ರೆ ಬರೀ ಕಾಲ್ ಮಾಡಿ ಮಾತಾಡೋರು ಅಷ್ಟೇ. ನಾನು ಸಿಕ್ಕಿ ಗ್ಯಾಂಗ್ ಕಟ್ಕೊಂಡು ಹೋಗಿ ಪಾರ್ಟಿ ಮಾಡೋದು, ಗ್ಯಾಂಗ್ ಕಟ್ಕೊಂಡು ಹೋಗಿ ಲೂಟಿ ಮಾಡೋದು, ಆತರ ಗ್ಯಾಂಗ್ ಗಳು ಯಾವ್ದು ಇಲ್ಲ. ನನಗಿರೋರೆಲ್ಲ ಚಿಕ್ಕ ಪುಟ್ಟ ಫ್ರೆಂಡ್ಸ್ಗಳು, ನನಗಿಂತ ಏಜ್ ಅಲ್ಲಿ ಕಮ್ಮಿ ಇರೋ ಫ್ರೆಂಡ್ಸ್ಗಳು. ಆಯ್ತಾ, ನನ್ನ ಸಿಸ್ಟರ್ ಸಿಂಧು ಆಗಿರ್ಬೋದು, ಅಥವಾ ನಾನ್ ತುಂಬಾ ಜಾಸ್ತಿ ನನ್ನ ಕಷ್ಟಗಳ ನೋವುಗಳನ್ನ ಹೇಳ್ಕೊಳ್ಳೋದು ನಮ್ಮ ಗೋಪ್ಸ್ ವಿನೋದ್ ಗೊಬ್ರಗಾಲ ಹತ್ರ, ಮತ್ತೆ ನಿಸರ್ಗ, ಇವ್ರಿಷ್ಟೇ ನಂದು ಕ್ಲೋಸೆಸ್ಟ್ ಸರ್ಕಲ್. ಪ್ರಶಾಂತ, ಮತ್ತೆ ಇನ್ನ ಒಂದು ಮಧು, ಈ ತರ ಅಂದ್ರೆ ಒಂದ್ ಸ್ವಲ್ಪ ಜನ. ಮತ್ತೆ ಅದ್ ಬಿಟ್ರೆ ನನ್ನ ಫಿಯಾನ್ಸಿ ಅವ್ರ ಅಣ್ಣ ತಮ್ಮಂದಿರ ಒಂದ್ 8 ಜನ ಇದ್ದಾರೆ. ಆಯ್ತಾ, ನನಗೆ ಎಲ್ಲ ಯಾವಾಗ್ಲೂ ಟೆನ್ಷನ್ ಮಾಡ್ಕೋಬೇಡಿ, ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾನೆ. ಮತ್ತೆ ನನ್ನ ತಮ್ಮ, ನಮ್ಮಮ್ಮ, ನನ್ನ ಹುಡುಗನ್ ಕಡೆ ಫ್ಯಾಮಿಲಿ, ಇವರೇ ಅಷ್ಟೇ ನನಗೆ ಫ್ರೆಂಡ್ಸ್ಗಳು, ನನಗೆ ಫ್ಯಾಮಿಲಿ ಎಲ್ರು ಅವರೇ. ಅದ್ ಬಿಟ್ಟು ನನಗೆ ಪರ್ಸನಲ್ ಆಗಿ ಗ್ಯಾಂಗ್ಗಳು, ರೌಡಿಗಳು ಗೊತ್ತು, ಅವ್ರುಗಳು ಗೊತ್ತು, ಅಥವಾ ಸ್ಟಿಂಗ್ ಮಾಡೋರು ಗೊತ್ತು, ಮಾಡೋರು ಗೊತ್ತು, ಇವ್ರ ಹತ್ರ ದೊಡ್ಡ ಗ್ಯಾಂಗ್ ಇದೆ, ಯಾರು ಇಲ್ಲ ನನ್ನ ಜೊತೆಗೆ.
ನಾನು ಯಾವ ಗ್ಯಾಂಗ್ನು ಕಟ್ಕೊಂಡಿಲ್ಲ, ಅಥವಾ ನನಗೆ ನನ್ನ ಏನೋ ಅಥವಾ ನಿಮ್ ಗ್ಯಾಂಗ್ ಅಥವಾ ನಾನೇನೋ ಗ್ಯಾಂಗ್ ಕಟ್ತಿದ್ದೀನಿ, ಆ ಗ್ಯಾಂಗ್ ಕಟ್ಕೊಳಕ್ಕೆ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅನ್ನೋದು ಇಲ್ಲ. ಬಟ್ ಇವ್ರು ಯಾಕೆ ಗ್ಯಾಂಗು ಅಂತಾರೆ? ನೀವ್ ಯಾರನ್ನೇ ಆಗಿರ್ಬೋದು, ಯಾರ ನೋಡೋದಿರ್ಬೋದು, ಇವ್ರದೊಂದು ಗ್ಯಾಂಗ್ ಇದೆ ಅಂತ. ಎಲ್ಲಿದೆ ಗ್ಯಾಂಗ್ ಇದ್ರೆ ನೀವ್ ಅದನ್ನ ಪ್ರೂವ್ ಮಾಡಿ ಅಲ್ವಾ? ಅದನ್ನೇ ಕೇಳೋಣ ಅಂತ ಹೇಳಿ ಇವ್ರು ಯಾವ ಗ್ಯಾಂಗ್ ಇಟ್ಕೊಂಡಿದ್ದಾರೆ ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರಿದ್ದಾರೆ ಅಂತ ಹೇಳಿ ತೋರ್ಸ್ಬೇಕಲ್ವಾ ಅವರು? ಅದೇ ಆನಂದ್ ಗುರೂಜಿ ಅವರಿಗೆ ಮತ್ತೆ ಪ್ರಯತ್ನ ಮಾಡ್ತಾ ಇದೀವಿ, ಅವರು ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ. ಗುರೂಜಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.